ಕರುನಾಡಿನ ಬಂಧುಗಳಿಗೆ ಒಂದು ದುಃಖದ ಸಂಗೀತ. ಯಾಕಂದ್ರೆ ಇವತ್ತು
ನಾವು ದುಃಖಭರಿತ ಆ ದೇವರು ಅವರಿಗೆ ಧೈರ್ಯವನ್ನು ತುಂಬಲಿ ಅಂತ ಹಾರೈಸುತ್ತಾ, ಬಳ್ಳಾರಿಯಲ್ಲಿ ಕೂಡ ಇವತ್ತು ಪ್ರಥಮವಾಗಿ ಇವತ್ತು ಸೈನಿಕ ಇವತ್ತು ಅಕಸ್ಮಾತ್ ಮರಣವನ್ನು ಹೊಂದಿದ್ದಾರೆ ಬಾರ್ಡರ್ನಲ್ಲಿ. ಅದಕ್ಕೋಸ್ಕರ ಇಡೀ ಬಳ್ಳಾರಿ ಜಿಲ್ಲೆ ಮತ್ತು ರೈತ ಸಂಘ ಮತ್ತು ರೈತ ಏನು ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಹೇಳ್ತೀವಿ, ಎಲ್ಲರೂ ಕೂಡ ಅವರಿಗೆ ಸಂತಾಪವನ್ನು ಸೂಸೋ ಕಾರ್ಯಕ್ರಮ ಎಲ್ಲ ರೈತರು ಮತ್ತು ಯೋಧರು ಎಲ್ಲರೂ ಇವತ್ತು ಭಾಗವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಿ, ಇವತ್ತು ಬಳ್ಳಾರಿಯಲ್ಲಿ ಇವತ್ತು ದೇಶಕ್ಕೆ ನಷ್ಟ ಆಗಿದೆ ಅಂತ ಹೇಳ್ತಾ, ಇವತ್ತು ಒಬ್ಬ ಸೈನಿಕ ಒಬ್ಬ ರೈತ ಇವತ್ತು ವೀರ ಮರಣವನ್ನು ಹೊಂದಿದರೆ ಇವತ್ತು ಈ ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಂತೇಳಿ ನಮ್ಮ ಕಣ್ಣು ಮುಂದೆನೇ ನಮ್ಮ ರಾಮಕೃಷ್ಣ ಕುಟುಂಬದವ್ರಿಗೆ ಕೂಡ ಎಲ್ಲರಿಗೆ ಧೈರ್ಯವ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಸರ್, ಅವರು 20 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಆ 20 ವರ್ಷದಲ್ಲಿ ರಿಟೈರ್ಡ್ ಆಗಿದ್ದಾರೆ. ಬಟ್ ಅವ್ರು ಇನ್ನೂ ಮುಂದೆ ಹೆಚ್ಚಿಗೆ ಸೇವೆ ಮಾಡಬೇಕು ದೇಶಕ್ಕೆ ಅಂತ ಹೇಳ್ಬಿಟ್ಟು ಇನ್ನು 10 ವರ್ಷ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಷ್ಟರಲ್ಲಿ ಒಂದು 2 ವರ್ಷ 3 ವರ್ಷ ಆಗಬೇಕು ಎಕ್ಸ್ಟೆನ್ಷನ್ ಆಗಿ. ಅಷ್ಟರಲ್ಲಿ ಈ ಥರ ಆಗಿದೆ. ಎಲ್ಲಿ ಗಲಭೆ ಆಗುತ್ತೆ ಇಲ್ಲ ನಾವು ವಾರಲ್ಲಿ ಹೋಗ್ಬೇಕು ಸರ್, ನನಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಅವ್ರು ಕೊಟ್ಟಿಲ್ಲ ಇವರು. ಬಟ್ ಮೊನ್ನೆ ಫೋನ್ ಮಾಡಿದಾಗ ಏನಾಗಿದ್ದಾರೆ, 3:30 4:15 ಈ ಥರ ಆಗಿದೆ. ಪೋಸ್ಟ್ ಮಾರ್ಟಮ್ಗೆ ಕೊಟ್ಟಿದ್ದೀವಿ, ಡೆತ್ ಆಗಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಷ್ಟು ಜನ ಮಕ್ಕಳನ್ನ? ಸರ್, ಅವರಿಗೆ ಒಂದು ಗಂಡು ಹುಡುಗಿ, ಹೆಣ್ಣು ಹುಡುಗಿ, ದೊಡ್ಡ ಹುಡುಗಿ ಅದ ಚಿಕ್ಕಮ್ಮ. ಅವ್ರೇನು ಎಜುಕೇಷನ್ ಮಾಡ್ತಾರೆ? ಎಜುಕೇಷನ್ ಏನಿದೆ ಅವರು? ದೊಡ್ಡ ಹುಡುಗಿ ಬಂದು 8ನೇ ಕ್ಲಾಸ್ ಇರುತ್ತೆ ಸರ್. ಚಿಕ್ಕ ಹುಡುಗಿ ಬಂದು 6ನೇ ಕ್ಲಾಸ್ ಇರುತ್ತೆ. ಏನು ಅನ್ನಿಸ್ತದೆ ನಿಮ್ಮ ತಮ್ಮ ಈಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದೀರಲ್ಲ, ನಿಮ್ಗೆ ಏನು ಅನಿಸ್ತದೆ? ಒಂದು ಕಡೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದ್ರೆ ದೇಶಕ್ಕಾಗಿ ಊರಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯಿಂದ ದೇಶಕ್ಕೆ ತ್ಯಾಗ ಆಗಿರೋದು ತುಂಬ ಹೆಮ್ಮೆ ಇದೆ. ಬಟ್ ಇನ್ನೊಂದು ಕಡೆ ಅಷ್ಟೇ ದುಃಖ ಇದೆ. ಯಾಕಂದ್ರೆ ದೇಶ ಅಂತ ಬಾಯ್ಲಿದ್ದು ಹೇಳ್ಬೋದು, ಬಟ್ ಫ್ಯಾಮಿಲಿದೆ. ಅದು 3 ದಿನದ ಹೋರಾಟ ನೋಡಾರ ಸರ್. ತಮ್ಮನ ಹೇಳ್ತಿ, ನಿಮ್ಮ ತಮ್ಮನ ಬಿಟ್ಟು ನಾನು ಇರಲ್ಲ ಸರ್, ನಾನು ಸತ್ತೋಗ್ಬಿಡ್ತೀನಿ ಅಂತ ನನಗೆ ಆ ಥರ ಅಳ್ತಿದ್ದಾರೆ. ಬಿಟ್ಟು ರಾಮಾಂಜನೇಯ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಎಲ್ಲರಿಗಿಂತ ದೊಡ್ಡ ಅಣ್ಣ ಸರ್. ನಮ್ಮ ತಮ್ಮ ಬಂದ್ಬಿಟ್ಟು 5 ಲಾಸ್ಟ್ ಅಣ್ಣ. ನಾವು ಅಣ್ಣ ತಮ್ಮಂದ್ರೆ 5 ಜನ ಸರ್. ಒಬ್ಬ ಅಕ್ಕ ಇದ್ದಾರೆ ಅವ್ರಿಗೆ.